ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ಇಡೀ ವಿಶ್ವದ ಮೇಲೆ ಮುಸುಕಿದ್ದಂತಹ ಮೂರನೇ ಮಹಾಯುದ್ಧದ ಕಾರ್ಮೋಡ ಕರಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯುದ್ಧ ನಿರತವಾಗಿದ್ದಂತಹ ಇಸ್ರೇಲ್ ಮತ್ತು ಇರಾನ್ ಎರಡು ದೇಶಗಳು ಸದ್ಯಕ್ಕೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಇದು ತಾತ್ಕಾಲಿಕ ಕದನ ವಿರಾಮ ಅಂತೇಳಿ ಎರಡು ದೇಶಗಳು ಹೇಳ್ಕೊಂಡಿದೆ. ಆದ್ರೆ ಇದು ಪರ್ಮನೆಂಟ್ ಆದಂತಹ ಕದನ ವಿರಾಮ ಆಗ್ಲಿ ಅಂತ ಕೊಂಡು ನಾವೆಲ್ಲರೂ ಆಶಿಸೋಣ. ಇಲ್ಲಿ ಕೂಡ ಅಷ್ಟೇ, ಪುನಃ ಟ್ರಂಪ್ ಅವರೇ ಒಂದು ಟ್ವೀಟ್ ಅನ್ನ ಮಾಡಿ ಎರಡು ದೇಶಗಳನ್ನ ನಾನು ಒಪ್ಪಿಸಿದ್ದೇನೆ, ಎರಡು ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಆ ಮುಖಾಂತರ ಎರಡೂ ದೇಶಗಳು ಒಂದು ಉತ್ತಮವಾದಂತಹ ನಿರ್ಣಯವನ್ನು ತಗೊಂಡಿದೆ. ಈ ಎರಡು ದೇಶಗಳಿಗೆ ದೇವರು ಆಶೀರ್ವದಿಸಲಿ, ಹಾಗೆ ಅಮೆರಿಕಕ್ಕೂ ಕೂಡ ದೇವರು ಆಶೀರ್ವದಿಸಲಿ ಅಂತ ಹೇಳಿ ಒಂದು ಬಹುದೊಡ್ಡದಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತ ಯುದ್ಧವನ್ನ ನಾನು ನಿಲ್ಲಿಸಿದ್ದೇನೆ ಅಂತೇಳಿ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಈ ಒಂದು ವಿಷಯವನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಟ್ವೀಟ್ ಹೊರಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಇರಾನ್ ಹೇಳಿಕೆಯನ್ನು ಕೊಡ್ತು, ಇಲ್ಲ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳ್ತು. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಇರಾನ್ ಹೇಳ್ತು, ಇಲ್ಲ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೇವೆ, ಆದ್ರೆ ಇಸ್ರೇಲ್ ತಕ್ಷಣ ತನ್ನ ದಾಳಿಯನ್ನು ನಿಲ್ಲಿಸಬೇಕು ಅಂತಕೊಂಡು ಹೇಳ್ತು. ಇಸ್ರೇಲ್ ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಡ್ತು, ನಾವು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಇದು ತಾತ್ಕಾಲಿಕ ಕದನ ವಿರಾಮ. ಒಂದ್ ವೇಳೆ ಇರಾನ್ ಇಸ್ರೇಲ್ ಮೇಲೆ ಏನಾದ್ರೂ ದಾಳಿಗೆ ಪ್ರಯತ್ನಿಸಿದ್ರೆ ನಾವು ಕೂಡ ಪ್ರತಿ ದಾಳಿಯನ್ನ ನಡೆಸ್ತೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಖಾಂತರ 12 ದಿನದಿಂದ ನಡೀತಕ್ಕಂತಹ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಅಂತೂ ಬಿದ್ದಿದೆ. ಇದರಿಂದಾಗಿ ಸದ್ಯಕ್ಕೆ ಇಡೀ ವಿಶ್ವ ನಿಟ್ಟುಸಿರು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಬೇರೆಯದ್ದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ನಿನ್ನೆ ಇರಾನ್ ಕತಾರ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಕೂಡ ದಾಳಿಯನ್ನ ನಡೆಸಿತ್ತು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಸಂದರ್ಭದಲ್ಲಿ ಎಲ್ಲರೂ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಅಂತ ಹೇಳಿದ್ರೆ, ಖಂಡಿತವಾಗಿ ಮೂರನೇ ಮಹಾಯುದ್ಧ ಸದ್ಯದಲ್ಲೇ ಪ್ರಾರಂಭ ಆಗ್ತದೆ ಅಂತೇಳಿ. ಆದ್ರೆ ಸದ್ಯಕ್ಕೆ ಈ ರೀತಿಯಾದಂತಹ ಕದನ ವಿರಾಮ ಏರ್ಪಟ್ಟಿರೋದ್ರಿಂದ ಮೂರನೇ ಮಹಾಯುದ್ಧದ ಆತಂಕ ಸದ್ಯಕ್ಕೆ ದೂರ ಆಗಿದೆ. ಆದ್ರೆ ಇದೆಲ್ಲದೂ ಡಿಪೆಂಡ್ ಆಗಿರೋದು ಇಸ್ರೇಲ್ ಮತ್ತು ಇರಾನ್ ನಡುವೆ ಇರುವಂತಹ ಸಂಬಂಧದ ಮೇಲೆ. ಎರಡೂ ದೇಶಗಳು ಶಾಂತಿಯಿಂದ ವರ್ತಿಸಿದ್ರೆ ಖಂಡಿತವಾಗಿ ಮುಂದೆ ಯಾವುದೇ ಸಮಸ್ಯೆ ಉಂಟಾಗಲ್ಲ. ಆದ್ರೆ ಇದು ಸಾಧ್ಯ ಆಗ್ತದಾ? ಇದು $1 ಮಿಲಿಯನ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಯಾವುದೇ ಕಾರಣಕ್ಕೆ ಈ ಹಮಾಸ್ ಇರ್ಬೋದು ಅಥವಾ ಹೌತೀಸ್ ಇರ್ಬೋದು, ಹಾಗೇನೆ ಹೆಜ್ಬುಲ್ಲಾಗಳಿರ್ಬೋದು, ಇವ್ರ ಮೇಲಿನ ದಾಳಿಯನ್ನ ನಿಲ್ಲಿಸ್ಲಿಕ್ಕೆ ಹೋಗಲ್ಲ. ಈ ಹಿಂದೆನೆ ನೆತನ್ಯಾಹು ಒಂದು ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ, ಕೊನೆಯ ಭಯೋತ್ಪಾದಕ ಸಾಯುವವರೆಗೂ ಕೂಡ ನಾವು ನಮ್ಮ ದಾಳಿಯನ್ನ ನಾವು ನಿಲ್ಲಿಸೋದಿಲ್ಲ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಸ್ರೇಲ್ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ. ಆದ್ರಿಂದಾಗಿ ಭಯೋತ್ಪಾದಕರ ಮೇಲಿನ ದಾಳಿಯನ್ನ ಇಸ್ರೇಲ್ ಖಂಡಿತವಾಗಿ ಮುಂದುವರ್ಸ್ಕೊಂಡು ಹೋಗ್ತದೆ. ಈ ಎಲ್ಲಾ ಭಯೋತ್ಪಾದಕರಿಗೆ ಫೀಡ್ ಮಾಡ್ತಾ ಇರೋರು ಯಾರು? ಇದೇ ಇರಾನ್. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇರಾನ್ ಈ ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡೋದನ್ನ ನಿಲ್ಲಿಸಿದ್ರೆ ಖಂಡಿತವಾಗಿ ಕದನ ವಿರಾಮ ಕಂಟಿನ್ಯೂ ಆಗ್ತದೆ. ಇಲ್ಲದಿದ್ರೆ ಮತ್ತೆ ಪುನಃ ಈ ಯುದ್ಧ ಮುಂದುವರಿಯುವಂತ ಸಾಧ್ಯತೆಗಳು ಇರ್ತದೆ. ಇಸ್ರೇಲ್ ಮತ್ತು ಇರಾನ್ ಎರಡು ದೇಶಗಳು ಅಷ್ಟೇ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಎರಡು ದೇಶಗಳಿಗೆ ಈ ಕದನ ವಿರಾಮ ಘೋಷಣೆ ಆಗ್ಲೇಬೇಕಾಗಿತ್ತು. ಸದ್ಯಕ್ಕಂತೂ ಕದನ ವಿರಾಮ ಘೋಷಣೆ ಆಗಿದೆ. ಆದ್ರೆ ಇಲ್ಲಿ ಯಾವ ರೀತಿಯಾದಂತಹ ಕಂಡೀಷನ್ಸ್ ಮೇಲೆ ಕದನ ವಿರಾಮ ಘೋಷಣೆ ಆಗಿದೆ ಇನ್ನೂ ಅದು ಸ್ಪಷ್ಟವಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇಸ್ರೇಲ್ ತಾನು ಏನನ್ನ ಸಾಧಿಸಬೇಕು ಅಂತ ಹೇಳ್ಕೊಂಡು ಹೊರಟಿತ್ತೋ ಆ ಸಾಧನೆಯನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತದೆ. ಇಸ್ರೇಲ್ನ ಮುಖ್ಯ ಗುರಿ ಏನಾಗಿತ್ತು? ಇರಾನ್ ನಲ್ಲಿರುವಂತಹ ನ್ಯೂಕ್ಲಿಯರ್ ಪ್ಲಾಂಟ್ ಗಳನ್ನ ಪುಡಿಗಟ್ಟೋದು. ಆ ವಿಷಯದಲ್ಲಿ ಇಸ್ರೇಲ್ ಒಂದ್ ರೀತಿಯಾದಂತಹ ಯಶಸ್ಸನ್ನ ಕಂಡಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ, ಅಮೆರಿಕ ಮಾಡಿರುವಂತಹ ಬಹುದೊಡ್ಡದಂತಹ ದಾಳಿ. ಆ ದಾಳಿಯ ಮುಖಾಂತರ ಇರಾನ್ ನಲ್ಲಿರುವಂತಹ ಭೂಗತ ನ್ಯೂಕ್ಲಿಯರ್ ಪ್ಲಾಂಟ್ ಗಳನ್ನ ಅಮೆರಿಕ ಈಗಾಗಲೇ ಪುಡಿಗಟ್ಟಿಬಿಟ್ಟಿದೆ. ಆದ್ರಿಂದಾಗಿ ಮುಂದಿನ ಕೆಲ ವರ್ಷಗಳವರೆಗೆ ಇರಾನ್ಗೆ ಅಣ್ವಸ್ತ್ರಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇರಾನ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ದಾಳಿ ನಡೆಯೋದಕ್ಕಿಂತ ಮೊದಲೇ ನಾವು ಯುರೇನಿಯಂನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೇವೆ, ನಮ್ಗೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೇವೆ, ಎಲ್ಲದೂ ಕೂಡ ಸೇಫ್ ಆಗಿದೆ ಅಂತಕೊಂಡು ಹೇಳ್ತಾ ಇದೆ. ಹಾಗೇನೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಪ್ರಯತ್ನವನ್ನ ನಾವು ಯಾವುದೇ ಕಾರಣಕ್ಕೆ ಕೈ ಬಿಡೋದಿಲ್ಲ, ಅಣ್ವಸ್ತ್ರ ಹೊಂದುವಂತಹ ಕಾರ್ಯ ಮುಂದುವರಿತದೆ, ಇದನ್ನ ಜಗತ್ತಿನ ಯಾವುದೇ ಶಕ್ತಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಸ್ರೇಲ್ ಈ ಒಂದು ಪ್ರಯತ್ನಕ್ಕೆ ತಡೆ ಒಡ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾ ಇರ್ತದೆ. ಇಲ್ಲಿವರೆಗೂ ಅದನ್ನೇ ಮಾಡಿದೆ ಇಸ್ರೇಲ್, ಮುಂದಿನ ದಿನಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ. ಅಲ್ಲದೇನೆ ಇಲ್ಲಿ ಇಸ್ರೇಲ್ ಇನ್ನೊಂದು ಗುರಿಯನ್ನು ಹೊಂದಿತ್ತು. ಅದೇನು ಅಂತ ಹೇಳಿದ್ರೆ, ಇರಾನ್ ನಲ್ಲಿ ಸರ್ಕಾರದ ಬದಲಾವಣೆ. ಒಂದ್ ವೇಳೆ ಸರ್ಕಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಿ ಆಗ್ತಾ ಇದ್ದಿದ್ಯಾರು? ಖಮೇನಿ. ಆದ್ರಿಂದಾಗಿ ಇಸ್ರೇಲ್ನ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ, ಖಮೇನಿಯನ್ನ ಹತ್ಯೆ ಮಾಡೋದು. ಇದನ್ನ ಅರಿತಂತಹ ಖಮೇನಿ ಈಗಾಗಲೇ ಭೂಗತರಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಇಸ್ರೇಲ್ ಯಾವುದೇ ಕಾರಣಕ್ಕೆ ಖಮೇನಿಯ ಹತ್ಯೆಯ ಪ್ರಯತ್ನವನ್ನ ಖಂಡಿತವಾಗಿ ಕೈ ಬಿಡೋದಿಲ್ಲ. ಅದರ ಗುಪ್ತಚರ ಏಜೆನ್ಸಿ ಆದಂತಹ ಮೊಸಾದ್ ಈ ಒಂದು ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ. ಆದ್ರೆ ಇಸ್ರೇಲ್ ಇದರಲ್ಲಿ ಯಶಸ್ಸನ್ನು ಗಳಿಸ್ತದ ಇಲ್ವಾ, ಅದು $1 ಮಿಲಿಯನ್ ಪ್ರಶ್ನೆ. ಆದ್ರೂ ಕೂಡ ಸದ್ಯಕ್ಕಂತೂ ಇಲ್ಲಿ ಒಂದು ಕದನ ವಿರಾಮ ಏರ್ಪಟ್ಟಿದೆ. ಇದರಿಂದಾಗಿ ಇಡೀ ವಿಶ್ವಕ್ಕೆ ಇದ್ದಂತಹ ಆತಂಕ ನಿವಾರಣೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿನ್ನೆಷ್ಟೇ ಇರಾನ್ ಒಂದು ಬಹುದೊಡ್ಡದಾದಂತಹ ಒಂದು ನಿರ್ಧಾರವನ್ನ ತಗೊಂಡಿತ್ತು. ಅದೇನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವಂತಹ ನಿರ್ಧಾರವನ್ನ ತಗೊಂಡಿತ್ತು. ನಿಮ್ಗೆ ಗೊತ್ತಿರಬಹುದು,
ಈ ಒಂದ್ ವೇಳೆ ಈ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರೆ ಅದರ ಬಹುದೊಡ್ಡದಾದಂತ ಇಫೆಕ್ಟ್ ಆಗೋದು ಭಾರತದ ಮೇಲೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತಕ್ಕೆ ಬರುವಂತಹ 40% ಕ್ರೂಡ್ ಆಯಿಲ್ ಬರೋದು ಈ ಜಲಸಂಧಿಯ ಮುಖಾಂತರ. ಅದೇ ರೀತಿಯಲ್ಲಿ ಇಡೀ ವಿಶ್ವದ 20% ಹಡಗುಗಳು ಉಪಯೋಗಿಸುವಂತಹ ಜಲಸಂಧಿ ಈ ಹಾರ್ಮುಜ್ ಜಲಸಂಧಿ. ಒಂದ್ ವೇಳೆ ಈ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರೆ ಅದರಿಂದಾಗಿ ಬಹುದೊಡ್ಡದಾದಂತಹ ಇಫೆಕ್ಟ್ ಭಾರತಕ್ಕೆ ಆಗ್ತಾ ಇತ್ತು. ನನ್ಗೆ ಗೊತ್ತಿದ್ದಾಗೆ ಕದನ ವಿರಾಮ ಏರ್ಪಟ್ಟಿರೋದ್ರಿಂದ ಈ ಒಂದು ನಿರ್ಣಯದಿಂದ ಇರಾನ್ ಹಿಂದೆ ಸರಿಯುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಭಾರತಕ್ಕೆ ಕೂಡ ಒಂದು ನಿರಾಳತೆ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವುದಕ್ಕೂ ನಾವು ಇನ್ನೂ 1-2 ದಿನದ ಮಟ್ಟಿಗೆ ಕಾದ್ ನೋಡ್ಬೇಕಾಗ್ತದೆ. ಈ ಕದನ ವಿರಾಮ ಖಂಡಿತವಾಗಿ ಮುಂದುವರಿತದ ಅಥವಾ ಇಲ್ವಾ ಅನ್ನೋದನ್ನ. ಕಾರಣ ಏನು ಅಂತ ಹೇಳಿದ್ರೆ, ಎರಡು ದೇಶವನ್ನ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆಗಳಿರ್ತದೆ. ಸದ್ಯಕ್ಕಂತೂ ಇಡೀ ವಿಶ್ವಕ್ಕೆ ಒಂದು ರೀತಿಯಾದಂತಹ ನಿರಾಳತೆ ಈಗ ಮೂಡಿದೆ. ಈ ತಾತ್ಕಾಲಿಕ ಕದನ ವಿರಾಮ ಏನಿದೆ ಇದು ಮುಂದಿನ ದಿನಗಳಲ್ಲಿ ಕಾಯಂ ಕದನ ವಿರಾಮವಾಗಿ ಮುಂದುವರಿಲಿ ಅಂತ ಕೂಡ ನಾವೆಲ್ಲರೂ ಆಶಿಸೋಣ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.